ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದಿಂದ ಇತರ ರಾಷ್ಟ್ರಗಳು ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ಸಮಸ್ಯೆ ಹೆಚ್ಚಾಗಿದೆ. ಗದಗ್ನಲ್ಲೂ ಕೂಡ ಸಿಲಿಂಡರ್ನ ಸಮಸ್ಯೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಹೌದು, ಅಮೆರಿಕ, ಇರಾನ್, ಇಸ್ರೇಲ್ನ ನಡುವಿನ ಯುದ್ಧ ಭಾರತಕ್ಕೆ ಸಮಸ್ಯೆಯನ್ನು ತಂದೊಡ್ಡಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧ ಇದು. ಗದಗ್ನಲ್ಲಿ ಗ್ಯಾಸ್ ಟ್ರಬಲ್ ಹೆಚ್ಚಾಗಿದೆ. ಗ್ಯಾಸ್ ಬಂಕುಗಳಿಗೆ ನುಗ್ಗಿ ಆಟೋ ಚಾಲಕರು ಪ್ರತಿಭಟಿಸ್ತಾ ಇದ್ದಾರೆ. ಏಜೆನ್ಸಿಯ ಎದುರು ಸಿಲಿಂಡರ್ ಹಿಡಿದು ಜನ ಕ್ಯೂ ನಿಂತುಕೊಂಡಿದ್ದಾರೆ. ನರಗುಂದ ಈ ಭಾಗದಲ್ಲಿ ಕಾಂಪ್ಲೆಕ್ಸ್ನಲ್ಲಿ ಜನಸಾಮಾನ್ಯರು ಸೇರಿದ್ದಾರೆ. ನರಗುಂದ ಸೇರಿದ ಹಾಗೆ ಸುತ್ತಲ ಗ್ರಾಮದಿಂದ ಜನ ಬಂದಿದ್ದಾರೆ. ಹೌದು, ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳಿ ಸಚಿವರು ಹೇಳ್ತಾರೆ. ಆದರೆ ಅಸಲಿಗೆ ಗ್ರೌಂಡ್ ರಿಪೋರ್ಟನ್ನು ನೀವು ನೋಡೋದಾದರೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಎಷ್ಟಾಗೈತೆ ರೇಟ್ ಈಗ? ಈ ಮೊದಲು ಹೆಂಗೆ? ಹೌದು, ಗಲ್ಫ್ ರಾಷ್ಟ್ರಗಳ ಯುದ್ಧ ಸಮಸ್ಯೆಯನ್ನು ತಂದೊಡ್ಡಿದೆ. ಹೌದು, ಗದಗ್ನಲ್ಲಿ ಗ್ಯಾಸ್ ಟ್ರಬಲ್ ಉಂಟಾಗಿದೆ. ಗ್ಯಾಸ್ ಬಂಕುಗಳಿಗೆ ನುಗ್ಗಿ ಆಟೋ ಚಾಲಕರು ಪ್ರತಿಭಟಿಸ್ತಾ ಇದ್ದಾರೆ. ಬೇಕಾಬಿಟ್ಟಿಯಾಗಿ ಆಟೋ ಗ್ಯಾಸ್ ಬೆಲೆ ಏರಿಕೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಗ್ಯಾಸ್ ಬಂಕ್ನವರಿಂದ ಹಗಲು ದರೋಡೆ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಬಂಕ್ ಮಾಲೀಕರ ಕಳ್ಳಾಟ ಇದು. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಗದಗ, ಬೆಟಗೇರಿ ಜನ. ಆಟೋ ಚಾಲಕರು ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಯಾಕಿದು ನೋಡ್ತಾ ಹೋಗೋದಾದ್ರೆ ನೋಡಿ, ಅಸಲಿಗೆ ತೈಲದ ಸುಂಕವನ್ನು ಕಡಿಮೆ ಮಾಡಲಾಗಿದೆ. ಬೆಲೆ ಏರಿಕೆ ಮಾಡುವಂತಹ ಅನಿವಾರ್ಯತೆ ಇಲ್ಲ. ಆದರೆ ಈ ಬಂಕುಗಳು, ಕೆಲವೊಂದು ಏಜೆನ್ಸಿಗಳು ಬೆಲೆ ಏರಿಕೆಯನ್ನು ಮಾಡಿಕೊಂಡು ಜನಸಾಮಾನ್ಯರನ್ನು ಹಿಂಡಿ ಹಿಪ್ಪೆ ಮಾಡ್ತಿದ್ದಾವೆ. ಆಟೋವನ್ನೇ ಬದುಕು ಅಂತ ಅಂದ್ಕೊಂಡವರು ಈ ಸಂದರ್ಭದಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಹಾಗಾಗಿ ಯುದ್ಧ ಅನ್ನೋ ಕಾರಣ ಇಟ್ಕೊಂಡು ಈ ರೀತಿ ನಮ್ಮನ್ನು ಹೈರಾಣಾಗಿಸಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ವ್ಯಕ್ತಪಡಿಸ್ತಾ ಇರುವಂತಹ ಆಕ್ರೋಶ. ಯುದ್ಧ ಆರಂಭ ಆಗೋ ಮುನ್ನ 65 ರೂಪಾಯಿ ಕೆಜಿಗಿತ್ತು. ಇವಾಗ 84 ರೂಪಾಯಿ 95 ಪೈಸೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಇದನ್ನು ಹೇಗೆ ನಾವು ಒಪ್ಕೊಳ್ಳೋದು, ಹೇಗಿದನ್ನು ಸಹಿಸ್ಕೊಳ್ಳೋದು ಅಂಥೇಳಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಆಹಾರ ಸಚಿವ KH ಮುನಿಯಪ್ಪ LPG ಗ್ಯಾಸ್ 77 ರೂಪಾಯಿ 74 ಪೈಸೆ ಅಂತ ಹೇಳ್ತಾರೆ. 84 ರೂಪಾಯಿ 95 ಪೈಸೆ ತಗೋತಿದ್ದಾರಲ್ಲ, ಇದು ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ಇನ್ನು ಗದಗ್ನಲ್ಲಿ ಸಿಲಿಂಡರ್ ಸಮಸ್ಯೆ ಕೂಡ ಹೆಚ್ಚಾಗಿದೆ. ಅದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಏಜೆನ್ಸಿ ಎದುರುಗಡೆನೆ ಸಿಲಿಂಡರ್ ಹಿಡ್ಕೊಂಡು ಜನ ಕ್ಯೂ ನಿಂತ್ಕೊಂಡಿರುವಂಥ ದೃಶ್ಯ ಇದು. ನರಗುಂದದ ಕೋರಿ ಕಾಂಪ್ಲೆಕ್ಸ್ನಲ್ಲಿ ಏಜೆನ್ಸಿ ಇದೆ. ನರಗುಂದ ಸೇರಿ ಸುತ್ತಮುತ್ತಲ ಗ್ರಾಮದಿಂದ ಜನ ಬಂದಿದ್ದಾರೆ. ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಗ್ರಾಹಕರು ಕೇಳ್ತಾ ಇಲ್ಲ. ಸಿಲಿಂಡರ್ ಕೊರತೆ ಅನ್ನುವಂತಹ ವದಂತಿಯನ್ನು ನಂಬಿಕೊಂಡು ಜನ ಹಿಂಗೆ ಕ್ಯೂ ನಿಂತ್ಕೊಂಡಿದ್ದಾರೆ. ನೋಡಿ, ಅಸಲಿ ಸಮಸ್ಯೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಗ್ಯಾಸ್ ಟ್ರಬಲ್ ಇದೆ. ಯಾರಿಗೆ? ಕಮರ್ಷಿಯಲ್, ಯಾರು ವ್ಯಾಪಾರ ವಹಿವಾಟಿಗೆ, ಈಗ PGಗಳು, ಹೋಟೆಲ್ಗಳು, ಇಂಥವ್ರಿಗೆ ಸಮಸ್ಯೆ ಆಗ್ತಾ ಇದೆ. ಗೃಹ ಬಳಕೆಗೆ ತುರ್ತು ಆದಾಗ ಆಸ್ಪತ್ರೆಗಳಿಗೆ ಸಿಲಿಂಡರ್ ಬೇಕಾಗತ್ತಲ್ಲ, ಅದನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖ ಆಗಿದೆ. ಈಗ KH ಮುನಿಯಪ್ಪನವರೇ ಇರ್ಬೋದು, ಅವರು ಕೂಡ ಹೇಳಿದ್ದಾರೆ. ಇನ್ನು ಹರ್ದೀಪ್ ಸಿಂಗ್ ಅವರು, ಕೇಂದ್ರ ಸಚಿವರು, ಅವರು ಕೂಡ ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಗೃಹ ಬಳಕೆಗೆ ತೊಂದರೆ ಆಗುವುದಿಲ್ಲ, ಜನಸಾಮಾನ್ಯರು ತಾಳ್ಮೆಯಿಂದಿರಬೇಕು ಅಂತ. ಆದರೂ ನೀವು ಗಮನಿಸ್ತಾ ಇದ್ದೀರಿ, ಜನಸಾಮಾನ್ಯರು ಕೆಲವೊಮ್ಮೆ ವದಂತಿಯನ್ನು ನಂಬಿಕೊಂಡು ಈ ರೀತಿ ಕ್ಯೂ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಹಳ ಮುಖ್ಯವಾಗಿ
ಈಗ ಸಚಿವರು ಮಾತಾಡುವ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟಾಗ ಜನಸಾಮಾನ್ಯರು ಯಾಕೆ ಅದನ್ನು ನಂಬೋದಿಲ್ಲ ಅನ್ನೋದು ಬಹಳ ಮುಖ್ಯ. ಈಗ ಗ್ರಾಮೀಣ ಭಾಗದಲ್ಲಿ ಈ ಮಟ್ಟಕ್ಕೆ ಕ್ಯೂ ನಿಂತ್ಕೊಂಡಿದ್ದಾರೆ ಅನ್ನೋದಾದರೆ ಸಿಂಗಲ್ ಸಿಲಿಂಡ್ರ್ ಇರುತ್ತೆ. ಸೊ ಯಾವಾಗ ಸಿಂಗಲ್ ಸಿಲಿಂಡ್ರು ಬಳಕೆ ಮಾಡ್ತಿರ್ತಾರೆ, ಖಾಲಿ ಆಯಿತು, ಇಮಿಡಿಯೇಟ್ ಅವರಿಗೆ ಸಿಲಿಂಡರ್ ಬೇಕಾಗಿರುತ್ತೆ, ಬಂದಿರ್ತಾರೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಮತ್ತು ಕೆಲವೊಮ್ಮೆ ವದಂತಿಗಳನ್ನು ಸಹಜವಾಗಿ ಗ್ರಾಮೀಣ ಭಾಗದ ಜನ ನಂಬಿ ಬಿಡ್ತಾರೆ. ಅದನ್ನು ಕೂಡ ಇಲ್ಲಿ ನೇರ ಪರಿಣಾಮವನ್ನು ಉಂಟು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೊಂದು ಕಡೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಿರುವಂತಹ ಏಜೆನ್ಸಿಗಳ ಉಪಟಳ ಕೂಡ ಹೀಗೆ ಕ್ಯೂ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿರುತ್ತೆ. ನೋಡಿ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದಿಂದ ಎಷ್ಟು ಸ್ಟಾಕ್ ಬರ್ತಾ ಇದೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡೇ ಗೃಹ ಬಳಕೆಗೆ ಸಿಲಿಂಡರ್ಗಳನ್ನು ಒದಗಿಸ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಬೇಕು. ಈಗಾಗಲೇ ಎಸ್ಮಾ ಕೂಡ ಜಾರಿಯಲ್ಲಿದೆ, ನೀವು ಗಮನಿಸಬೇಕು. ಸಚಿವರು ಕೂಡ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಅಂತ, ಈ ಕಾಳಸಂತೆಯ ವ್ಯಾಪಾರ, ಮಧ್ಯವರ್ತಿಗಳ ಹಾವಳಿ ಅನ್ನೋದು ತಪ್ಪಬೇಕು. ಎಲ್ಲಾದರೂ ಅಂಥ ಮಾಹಿತಿ ಲಭ್ಯವಾಯಿತು ಅನ್ನೋದಾದರೆ ಖಂಡಿತ ಸರ್ಕಾರದ ಗಮನಕ್ಕೆ ತರಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಫೋಟೋ ಸಿಕ್ಕಿಲ್ಲ ಸರ್, ಕೇಳ್ತೀನಿ ತಡ್ರಿ.